ಸೊ ಇಲ್ಲಿ ನೀವು ನೋಡ್ಬೋದು ವಜ್ರಾನವರು ಇಲ್ಲಿ 3 ಸಬ್ ಕ್ವಶನ್ನ ಕೇಳಿದ್ದಾರೆ. ಒಂದೊಂದು ಕ್ವಶನ್ನೇ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ಸರ್ ವಿ ಶುಡ್ ಕ್ಯಾರಿ ಹಾರ್ಡ್ ಕಾಪಿ ರೆಸ್ಯೂಮೆ ಆರ್ ನಾಟ್. ಸರ್ ವಿ ಶುಡ್ ಕ್ಯಾರಿ ಹಾರ್ಡ್ ಕಾಪಿ ರೆಸ್ಯೂಮೆ ಆರ್ ನಾಟ್. ಎಸ್, ಯು ಕ್ಯಾನ್ ಗೋ ವಿತ್ ದಿ ಹಾರ್ಡ್ ಕಾಪಿ ರೆಸ್ಯೂಮೆ. ಇಟ್ ಶುಡ್ ಬಿ ಪರ್ ಸ್ಯಾಂಪಲ್ ರೆಸ್ಯೂಮೆ ಫಾರ್ಮೆಟ್ ಓನ್ಲಿ, ಪ್ಲೀಸ್ ಸಜೆಸ್ಟ್. ವಜ್ರ ಬೆಟರ್ ಯು ಕ್ಯಾನ್ ಫಾಲೋ ಉದ್ಯೋಗ ಮೇಳ ಫಾರ್ಮೆಟ್. ಫೈಜಾನ್ ಅವರು ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ. ಫ್ರಮ್ ದ ಮೆನ್ಷನ್ ಕಂಪನಿ ಲಿಸ್ಟ್ ಹೌ ಮೆನಿ ವಿ ಕ್ಯಾನ್ ಅಪ್ಲೈ ಫಾರ್. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಮ್ಯಾಕ್ಸಿಮಮ್ ಆಗಿ 5 ಕಂಪನೀಸ್ ಅಷ್ಟೇ ಅಪ್ಲೈ ಮಾಡೋಕ್ಕಾಗುತ್ತೆ ಈ ಪೋರ್ಟಲಲ್ಲಿ. ಬಟ್ ಉದ್ಯೋಗ ಮೇಳ ದಿವಸ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ ಇನ್ನೂ ಜಾಸ್ತಿ ಇತ್ತು ಅಂದರೆ ನಿಮಗೆ ಆಪರ್ಚುನಿಟಿ ಇರುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು ಇನ್ನೊಂದು ಸರಿ ಬೇರೆ ಕಂಪನಿಗಳಿಗೆ. ಸೊ ಇನ್ನೊಬ್ರು ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಕೇಳ್ತಾ ಇದ್ದಾರೆ ವಿಕಾಸನ್ ಅವರು. ಬ್ರೋ, ಇಟ್ ಈಸ್ ಶೋಯಿಂಗ್ ಮ್ಯಾಕ್ಸ್ ಆಫ್ 5 ಕಂಪನೀಸ್ ವಿ ಕ್ಯಾನ್ ಅಪ್ಲೈ, ವಿ ಕ್ಯಾನ್ ಪಾರ್ಟಿಸಿಪೇಟ್ ಓನ್ಲಿ ಇನ್ ದೋಸ್ 5 ಕಂಪನಿ ಆನ್ ದ ಡೇ. ಸೊ ಇಲ್ಲಿ ಹೌದು, ನೀವು ಅಪ್ಲೈ ಮಾಡಿರೋದು 5 ಕಂಪ್ನಿ. ಮೊದಲು ನೀವು 5 ಕಂಪ್ನಿನ ಅಟೆಂಡ್ ಆಗಿ ಆಮೇಲೆ ನೆಕ್ಸ್ಟ್ ನೀವು ಬೇರೆ ಯಾವುದಾದ್ರು ಕಂಪನಿಗೆ ಅಟೆಂಡ್ ಆಗಬೇಕು ಅಂದರೆ ಸೊ ಅಲ್ಲಿ ನೀವು ಬೇರೆ ಬೇರೆ ಕಂಪನಿ ಇರುತ್ತಲ್ಲ ಅಲ್ಲೊಂದು ಚಾನ್ಸ್ ತೊಗೋಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಈ 5 ಕಂಪ್ನಿ ಒಳಗೆ ನಿಮಗೇನಾದರೂ ಕಂಪ್ನಿ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು ಅಂದರೆ ಅವಾಗ ಉದ್ಯೋಗ ಮೇಳ್ದವರು ಈ 5 ಕಂಪ್ನಿನಲ್ಲೇ ಅವಾಗ ನೋಡೋಕ್ಕೆ ಟ್ರೈ ಮಾಡ್ತಾರೆ. ನಿಮ್ದೇನಾದ್ರು ಆಗಲಿಲ್ಲ ಅಂದರೆ ಅವಾಗ ನೀವು 6th 7th ಕಂಪ್ನಿ ಈ ಥರ ಟ್ರೈ ಮಾಡ್ಕೋಬೋದು. ಸೊ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್. ಸೊ ನಿಮಗೋಸ್ಕರ ಈ ಬೃಹತ್ ಉದ್ಯೋಗ ಮೇಳ ಬಗ್ಗೆ ರಿಸರ್ಚ್ ಮಾಡಿ ಬೇರೆ ಎಲ್ಲ ಮೀಟಿಂಗ್ನ ಅಟೆಂಡ್ ಆಗಿ ಸೊ ಸಾಕಷ್ಟಾದ ಹಾರ್ಡ್ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ನನಗೆ ಒಂದು ಲೈಕ್ ಬರಬೇಕು, ಅಟ್ಲೀಸ್ಟ್ ಆವಾಗ ನನಗೆ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಅನಿಸಿದರೆ ಮಾತ್ರ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ಬಗ್ಗೆ ತರ್ತಾ ಇರ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಮತ್ತು ಮುಂದೆ ಯಾವುದಾದ್ರು ಜಾಬ್ ನೋಟಿಫಿಕೇಷನ್ ಇದೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಜಾಬ್ ತೊಗೊಳೋದು ಹೆಂಗೆ ಅಂತ. ಸೊ ನೆಕ್ಸ್ಟ್ ಕಾಮೆಂಟ್ ನೋಡೋದಾದರೆ ಇವರು ಹರ್ಷಿತ್ ಅವರು ಕೇಳಿದರೆ ಬೇರೆ ಸ್ಟೇಟ್ ಅವರು ಅಟೆಂಡ್ ಮಾಡ್ಬೋದಾ ಬ್ರೋ ಅಂತ. ನೀವು ಒಂದು ಕೆಲಸ ಮಾಡ್ಬೋದು, ಅವರಿಗೆ ಅಟೆಂಡ್ ಆಗೋಕ್ಕೆ ಹೇಳಿ. ಅಟೆಂಡ್ ಆಗೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಈ ಉದ್ಯೋಗ ಮೇಳ ನಡೀತಾ ಇರೋದೇ ಬೇರೆಯವ್ರಿಗೆ ಅಟೆಂಡ್ ಆಗಿ ಮತ್ತು ಕೆಲಸ ಪಡ್ಕೊಳ್ಳಿ ಅಂತ. ಸೊ ಇಲ್ಲಿ ಗೌತಮ್ ಗೌಡ ಅವರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಸರ್ ಲಾಗಿನ್ ಆಗ್ತಾ ಇಲ್ಲ, ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ಬರ್ತಾ ಇದೆ ಅಂತ. ನೀವು ಲಾಗಿನ್ ಆಗ್ತಾ ಇಲ್ಲ ಅಂದರೆ ಸಿಂಪಲಾಗಿ ನೀವೇನು ಮಾಡಬೇಕು ಅಂದರೆ ಫರ್ಗಟ್ ಪಾಸ್ವರ್ಡ್ ಅಂತ ಹೊಡಿಬೇಕು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಸಿಂಪಲಾಗಿ ನೀವೇನು ಮಾಡಬೇಕು ಅಂದರೆ ಈ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಇಮೇಲ್ ಐ ಡಿ ಎಂಟರ್ ಮಾಡಿ, ಇಲ್ಲ ಫೋನ್ ನಂಬರ್ ಎಂಟರ್ ಮಾಡಿ, ಅದೇ ಥರ ಪಾಸ್ವರ್ಡ್ನ ಎಂಟರ್ ಮಾಡಿ ಅಂತ ಇರುತ್ತೆ. ಅಲ್ಲೇ ಒಂದು ಬಟನ್ ಕೂಡ ಇರುತ್ತೆ ಫರ್ಗೆಟ್ ಪಾಸ್ವರ್ಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಒಂದು OTP ಬರುತ್ತೆ. ಆ OTPನ ಹೊಡೆದ್ಮೇಲೆ ನಿಮಗೆ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರಿಂದ ನೀವು ಆರಾಮಾಗಿ ಕ್ರಿಯೇಟ್ ಆಗಿ ಮತ್ತೆ ಲಾಗಿನ್ ಆಗ್ಬೋದು, ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದರೆ ವಾಟ್ ಈಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ಜಾಬ್ ಅಂತ. ಸೊ ಇಲ್ಲೆಲ್ಲೂ ಲಾಸ್ಟ್ ಡೇಟ್ ಬಗ್ಗೆ KSDC ಅವರು ಅಪ್ಡೇಟ್ ಕೊಟ್ಟಿಲ್ಲ. ಸೊ ನಿನ್ನೆ ಅಂದರೆ ಶನಿವಾರ ಒಂದು ಮೀಟಿಂಗ್ ನಡೀತು, ಅದರಲ್ಲಿ KSDC ಅವರು ಈ ಥರ ಅಪ್ಡೇಟ್ ಕೊಡ್ತಾರೆ. ಆ ಅಪ್ಡೇಟ್ ಏನು ಅಂದರೆ ಸೊ ಯಾರ್ಯಾರು ಇನ್ನೂ ರಿಜಿಸ್ಟರ್ ಮಾಡಿರಲ್ವೋ ನೀವು ಕೂಡ ಡೈರೆಕ್ಟಾಗಿ ಉದ್ಯೋಗ ಮೇಳಕ್ಕೆ ಬಂದುಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಕಂಪ್ನಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನನ್ನ ಸಜೆಷನ್ ಏನು ಅಂದರೆ ಆದಷ್ಟು ನೀವು ರಿಜಿಸ್ಟರ್ ಆಗಿಬಿಟ್ಟು ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡೇ ಹೋಗಿ. ಯಾಕಂದರೆ ಸೊ ನಿಮಗೊಂದು ಕ್ಲಿಯರ್ ಆದ ಪಿಕ್ಚರ್ ಇರುತ್ತೆ. ಯಾವುದೋ ಒಂದು ಕಂಪ್ನಿಗೆ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದರೆ ಅಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ, ಅಲ್ಲಿ ನಿಮಗೆ ಸ್ಟಾಲ್ ನಂಬರ್ ಕೊಟ್ಟಿರ್ತಾರೆ. ಸೊ ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆ ಈ ಸ್ಟಾಲಿಗೆ ನಾನು ಬೆಳಿಗ್ಗೆ ಈ ಟೈಮಿಗೆ ಹೋಗಬೇಕು ಅಂತ. ನಿಮಗೆ ಮೇಲ್ ಕೂಡ ಬರುತ್ತೆ ಈ ಟೈಮಿಗೆ ಬನ್ನಿ ಅಂತ. ಸೊ ಅದನ್ನ ನೋಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು. ನೀವೇನಾದರೂ ಡೈರೆಕ್ಟಾಗಿ ಹೋಗಿದ್ರಿ ಅಂದರೆ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಂಗೆ ಡೈರೆಕ್ಟಾಗಿ ಹೋದ್ರಿ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಲ್ಲಿ 30,000-40,000 ಜನ ಬಂದಿರ್ತಾರೆ. ಅಲ್ಲಿ ನೀವು ಯಾವ ಸ್ಟಾಲಿಗೆ ಹೋಗಬೇಕು, ನಿಮ್ಮ ರಿಲೇಟೆಡ್ ಜಾಬ್ ಯಾವುದು ಏನೂ ಗೊತ್ತಿರಲ್ಲ. ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಟ್ಟು ಆಲ್ಮೋಸ್ಟ್ ಜಾಬ್ ಆಪರ್ಚುನಿಟೀಸ್ ಎಲ್ಲ ಸೋಲ್ಡ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಬೆಟರ್ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋದರೆ ತುಂಬ ಉತ್ತಮ ಆಗಿರುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳಿದರೆ ಅವ್ರ ಓನ್ ರೆಸ್ಯೂಮೆ ವಿ ಕ್ಯಾನ್ ಆ್ಯಡ್ ಅಂತ. ಸೊ ಬೆಟರ್ ಟು ಫಾಲೋ ಉದ್ಯೋಗ ಮೇಳ ರೆಸ್ಯೂಮೆ ಟೆಂಪ್ಲೇಟ್. ಸೊ ಇಲ್ಲೊಬ್ಬರು ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಕೇಳ್ತಾ ಇದ್ದಾರೆ, ಕ್ಯಾರಿಯರ್ ಗ್ಯಾಪ್ ಆಗಿರೋ ಪ್ಲೇಸ್ಮೆಂಟ್ ಆಗುತ್ತಾ ಅಂತ. ಸೊ ಇದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ ಬ್ರದರ್, ಅದನ್ನು ನೀವು ನಾಳೆನೇ ನೋಡಬೇಕು. ಇದ್ರ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಕೇಳಿದ್ದಾರೆ, ಸರ್ ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ನಂದು PUC ಆಗಿದೆ ಅಷ್ಟೇ ಅಂತ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಮೇಯ್ನ್ ಪ್ರಾಬ್ಲಮ್ಮು KSDC ಅವರು ಯಾವುದೇ ಥರ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಬೆಟರಾಗೆ ನನ್ನ ಸಜೆಷನ್ ನೀವೇನಾದ್ರು ಫಾಲೋ ಮಾಡೋದಾದರೆ ಸೊ ಜನರಲ್ಲಾಗೆ ಒಂದು ಇಂಟರ್ವ್ಯೂ ನಡೀತಾ ಇದೆ, ನೀವು ಇಂಟರ್ವ್ಯೂಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. SLC PUC ಅಂದರೆ ನೆಕ್ಸ್ಟು ಹೈಯರ್ ಡಿಗ್ರೀಸ್ ಏನಾದ್ರು ಮಾಡಿದರೆ ಎಲ್ಲಾದರೂ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಒರಿಜಿನಲ್ ಇದ್ದರೆ ಒರಿಜಿನಲ್ನ ತೊಗೊಂಡೋಗಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಒರಿಜಿನಲ್ ಇಲ್ಲ ಅಂದರೆ ಜೆರಾಕ್ಸ್ನ ತೊಗೊಂಡೋಗಿ, ಅದೇ ಥರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ನ ತೊಗೊಂಡೋಗಿ. ನೀವೇನಾದ್ರು ಫ್ರೆಷರ್ ಇದ್ದರೆ ನಿಮಗೆ ಪೇ ಸ್ಲಿಪ್ ಇರೋಲ್ಲ, ಸೊ ನೋ ಪ್ರಾಬ್ಲಮ್. ಅದೇ ಥರ ನೀವು ಏನಾದ್ರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇದ್ದರೆ ಪ್ರೀವಿಯಸ್ ಎಂಪ್ಲಾಯರ್ದು ಪೇ ಸ್ಲಿಪ್ ಸಿಗುತ್ತೆ, ಆ ಪೇ ಸ್ಲಿಪ್ನ ನೀವು ತೊಗೊಂಡೋಗಿ. ಮತ್ತು ಕಂಪಲ್ಸರಿಯಾಗಿ ರೆಸ್ಯೂಮೇನ ಹಾರ್ಡ್ ಕಾಪಿನ ತೊಗೊಂಡೋಗಿ, ಅದರಿಂದನೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸು ನೀವು ತೊಗೊಂಡೋದ್ರೆ ಸಾಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ರಂಜಿತ್ ಗೌಡ ಅವರು ಕ್ವಶನ್ ಕೇಳ್ತಿದ್ದಾರೆ, ಕಂಪ್ನಿಗೆ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಬ್ರದರ್ ಅಂತ. ಸೊ ಐ ಥಿಂಕ್ ನಿನ್ನೆ ಸರ್ವರ್ ಇಶ್ಯೂ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಆಗಿಲ್ಲ. ಬಟ್ ಇವತ್ತು ಆಗ್ತಾ ಇದೆ, ಇವತ್ತು ಅಪ್ಲೈ ಮಾಡ್ಬೋದು ನೀವು. ಸೊ ಇನ್ನೊಬ್ರು ಬೀಸ್ಟನ್ ಅವರು ಕೇಳ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಕಂಪಲ್ಸರಿನಾ ಅಂತ. ಸೊ ನಿನ್ನೆ ಅಫಿಷಿಯಲಾಗಿ KSDC ಅವರು ಕನ್ಫರ್ಮ್ ಮಾಡಿದ್ರು
ರಿಜಿಸ್ಟ್ರೇಷನ್ ಏನು ಕಂಪಲ್ಸರಿ ಇಲ್ಲ. ನೀವು ಡೈರೆಕ್ಟಾಗಿ ಉದ್ಯೋಗ ಮೇಳ ದಿವಸ ನೀವು ಡೈರೆಕ್ಟಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಬೆಟರ್ ನನ್ನ ಸಜೆಷನ್ ರಿಜಿಸ್ಟ್ರೇಷನ್ ಇವಾಗಲೇ ಮಾಡ್ಕೊಂಡು ಹೋಗಿ, ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನೊಬ್ರು ಕೇಳ್ತಾ ಇದ್ದಾರೆ, ಬ್ರೋ ಕಂಪ್ನಿ ಲಿಸ್ಟ್ ಬಂದಿದೆ, ಹೇಗೆ ಅಪ್ಲೈ ಮಾಡೋದು ಅಂತ. ನಾನು ಆಲ್ರೆಡಿ ಪ್ರೀವಿಯಸ್ ಕಾಮೆಂಟಲ್ಲಿ ತೋರಿಸಿದ್ದೀನಿ. ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಪ್ಲೈ ಮಾಡೋದು ಅಂತ. ಸೊ ಈ ಕ್ವಶನ್ ಅಷ್ಟೇ, ಬ್ರೋ ಜಾಬ್ ಲಿಸ್ಟ್ ಹೇಗೆ ಚೆಕ್ ಮಾಡೋದು ಅಂತ. ಸೊ ಅದ್ರ ಬಗ್ಗೆನೂ ನಾನು ಪ್ರೀವಿಯಸ್ ಆದ ಕಾಮೆಂಟ್ಗೆ ಆನ್ಸರ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು.